ಸ್ನೇಹಿತರೆ, ನೀವು ಕೂಡ ಈ ರೀತಿ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ. ಇದರಲ್ಲಿ ನಾನು ಒಂದೊಂದು ಸ್ಟೆಪ್ ಮಾಡಿ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಆ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ. ಈ ರೀತಿ ಒಂದೊಳ್ಳೆ ರೀತಿಯಲ್ಲಿ ಸ್ಕ್ರೋಲ್ ಆಗೋ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡಿ ನಾವು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿ ಒಂದು ಅರ್ನಿಂಗನ್ನು ನಾವು ಜನ್ರೇಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿದೆ, ಈಸಿ ಆಗಿದೆ. ಜಸ್ಟ್ ಗೂಗಲಿಂದ ಕಾಪಿ ಮಾಡಿ ಈ ರೀತಿ ಒಂದು ಬೆಸ್ಟ್ ಕ್ವಾಲಿಟಿಯ ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಸೊ ಬನ್ನಿ, ಅದು ಹೇಗೆ ಮಾಡೋದು ಅನ್ನೋದು ಮುಂದೆ ನಾನು ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬರೀ ಸ್ಟೆಪ್ಸನ್ನು ನೀವು ಸರಿಯಾಗಿ ಫಾಲೋ ಮಾಡಿ ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಸ್ಕ್ರಿಪ್ಟ್ ರೆಡಿ ಇರಬೇಕು, ಅಂದರೆ ಸ್ಟೋರಿ ನಿಮ್ಮ ಹತ್ರ ರೆಡಿ ಇರಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಒಂದು ಸ್ಟೋರಿ ನೀವು ರೆಡಿ ಇಡಬೇಕು ನಿಮ್ಮ ಹತ್ರ. ಸೊ ಈ ರೀತಿ ಒಂದು ಸ್ಟೋರಿ ನಿಮ್ಮ ಹತ್ರ ರೆಡಿ ಇರಬೇಕು. ಈ ಸ್ಟೋರಿ ನಿಮಗೆ ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವ ರೀತಿ ನಾವು ಸ್ಟೋರಿ ಜನ್ರೇಟ್ ಮಾಡ್ಬೋದು, ಹೊಸ ಸ್ಟೋರಿ ಪ್ರತಿ ಸರಿ ನೀವು ಹೊಸ ಸ್ಟೋರಿನ ಜನ್ರೇಟ್ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದು ಮುಂದೆ ನಾನು ಹೇಳ್ತೀನಿ. ಸ್ನೇಹಿತರೆ, ಇಂಥ ವಿಡಿಯೋ ಮಾಡಿ ನೀವು ಸಾಕಷ್ಟು ದುಡ್ಡನ್ನು ಯೂಟ್ಯೂಬ್ನಿಂದ ಅರ್ನ್ ಮಾಡ್ಕೋಬೋದು. ಈ ನಾನು ಹೇಳ್ತಿರೋ ಈ ಸಿಸ್ಟಮ್ನಿಂದ ನೀವು ಕೆಲಸ ಮಾಡಿದರೆ ಯಾವುದೇ ರೀತಿಯಿಂದ ಕಾಪಿರೈಟ್ ಬರಲ್ಲ, ರೀಯೂಸ್ ಕಂಟೆಂಟ್ ಬರಲ್ಲ, ರಿಪಿಟೇಟಿವ್ ಕಂಟೆಂಟ್ ಬರಲ್ಲ. ಸೊ ತುಂಬ ಈಸಿ ಮ್ಯಾಟರ್ ಇದೆ, ಸಿಸ್ಟಮ್ ಇದೆ. ಈ ಸಿಸ್ಟಮ್ನಿಂದ ನೀವು ಕೆಲಸ ಮಾಡಿದರೆ ಖಂಡಿತ ಒಳ್ಳೆ ಅರ್ನಿಂಗ್ ನೀವು ಯೂಟ್ಯೂಬ್ನಿಂದ ಮಾಡ್ಬೋದು. ಸೊ ಅದಕ್ಕಾಗಿ ಹೇಗೆ ಮಾಡೋದು, ಏನು ಮಾಡೋದು ಒಂದೊಂದು ಸ್ಟೆಪ್ ನಾನು ಹೇಳಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ. ಏನೂ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಇದ್ರ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕು ಸ್ನೇಹಿತರೆ, ಈ ಸ್ಕ್ರಿಪ್ಟ್ ಏನಿದೆ ಇದನ್ನು ಇಮೇಜ್ನಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಈ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಳಿ. ನಾನು 2 ಪ್ಯಾರಾಗ್ರಾಫ್ ಇಲ್ಲಿ ನಾನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ನಾನೇನು ಮಾಡ್ತೀನಿ, ಈಗ ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನನ್ನು ಓಪನ್ ಮಾಡ್ತೀನಿ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಪಿಕ್ಸೆಲ್ ಲ್ಯಾಬ್ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿ. ಈ ರೀತಿ ನಿಮಗೊಂದು ಅಪ್ಲಿಕೇಶನ್ ಇರುತ್ತೆ. ಈ ರೀತಿ ಓಪನ್ ಮಾಡಿದ ಮೇಲೆ ಈ ರೀತಿ ಸಿಗುತ್ತೆ. ಸೊ ಅದಾದಮೇಲೆ ಇಲ್ಲಿ 3 ಡಾಟ್ ಕಾಣ್ತಿದೆ ನೋಡಿ ಮೇಲ್ಗಡೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜನ್ನು ಒಂದು ಸ್ವಲ್ಪ ಸೈಜ್ ಚೇಂಜ್ ಮಾಡಬೇಕು. ಇಮೇಜ್ ಸೈಜ್ ಇದೆ ಇಲ್ಲಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿಡ್ತ್ನಲ್ಲಿ ಹಾಕಿ 1080 ಆ್ಯಂಡ್ ಹೈಟಲ್ಲಿ 1920 ಹಾಕಿ ಓಕೆ ಮಾಡಿ. ಸೊ ಈ ರೀತಿ ನಿಮಗೊಂದು ಇಮೇಜ್ ಕ್ರಿಯೇಟ್ ಆಗಿ ಸಿಗುತ್ತೆ. ಸೊ ಇದರಲ್ಲಿ ಟೆಕ್ಸ್ಟ್, ಈ ಏನು ಟೆಕ್ಸ್ಟ್ ಕಾಣ್ತಿದೆ ಇದರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಡಬಲ್ ಟ್ಯಾಪ್ ಮಾಡಿದ ಮೇಲೆ ಇಲ್ಲೊಂದು ಟೆಕ್ಸ್ಟ್ ಓಪನ್ ಆಗುತ್ತೆ ಬರೆಯೋದು. ಸೊ ಇದನ್ನು ಇಲ್ಲಿ ಡಿಲೀಟ್ ಅಂತ ಇದೆ, ಡಿಲೀಟ್ ಮಾಡಿ. ಆಮೇಲೆ ಇಲ್ಲಿ ನೀವು ಕಾಪಿ ಮಾಡಿರೋ ಟೆಕ್ಸ್ಟನ್ನು ಪೇಸ್ಟ್ ಹಾಕಿ. ಪೇಸ್ಟ್ ಮಾಡಿ ಇದನ್ನು ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಈ ರೀತಿ ಟೆಕ್ಸ್ಟು ಬರ್ಕೊಂಡು ಬಂದುಬಿಡುತ್ತೆ. ಸೊ ಈಗ ಈ ಟೆಕ್ಸ್ಟ್ ಸೈಜನ್ನು ನಾವು ಕಡಿಮೆ ಮಾಡಬೇಕು ಸ್ನೇಹಿತರೆ. ಇದನ್ನು 48ಗೆ ನಾವು ಡಿಕ್ರೀಸ್ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕು, ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ TT ಅಂತ ಇದೆ ಸೈಜು, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 48 ನೀವು ಸೆಲೆಕ್ಟ್ ಮಾಡಬೇಕು. ಟೆಕ್ಸ್ಟ್ ಸೈಜನ್ನು 48 ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರಕಾರ ನೀವು ಮಾಡ್ಬೋದು, ಬಟ್ 48 ಅಂದರೆ ಒಂದು ಸ್ವಲ್ಪ ಕರೆಕ್ಟ್ ಇರುತ್ತೆ ಫಾರ್ಮ್ಯಾಟು, ಟೆಕ್ಸ್ಟ್ ಫಾರ್ಮ್ಯಾಟು. ಸೊ 48 ನಾನು ಇಲ್ಲಿ ಮಾಡ್ತೀನಿ. ಇಲ್ಲಿ ನೋಡಿ 48 ಮಾಡಿದೆ. ಅದಾದಮೇಲೆ ಇಲ್ಲಿ ಒಂದು ಪಾಯಿಂಟ್ ಕಾಣ್ತಿದೆ, ರೌಂಡ್ ಸರ್ಕಲ್ ಕಾಣ್ತಿದೆಯಲ್ಲ, ಸಣ್ಣ ಚಿಕ್ಕ ಪಾಯಿಂಟ್, ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಒಂದು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿ. ಈಗ ಇಲ್ಲಿ ನೋಡಿ, ಇದಕ್ಕೆ ಸೆಂಟ್ರ್ನಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ತುಂಬ ದೊಡ್ಡದು ಅನ್ನಿಸ್ತಿದೆ. 48ಗಿಂತ ಒಂದು ಸ್ವಲ್ಪ ಟೆಕ್ಸ್ಟ್ ಸೈಜ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. 46, 44, 42 ಮಾಡ್ತೀನಿ. ಸೊ 42 ಮಾಡಿ ಒಂದು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಈ ರೀತಿ. 42 ಇತ್ತು, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಟೆಕ್ಸ್ಟ್ ನೋಡಿ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾನು ಅಡ್ಜಸ್ಟ್ 46 ಮಾಡ್ತೀನಿ ಸ್ನೇಹಿತರೆ. ನಾನು 46 ಮಾಡಿ ಇದಕ್ಕೆ ಕರೆಕ್ಟಾಗಿ ಅಲೈನ್ ಮಾಡ್ಕೊಳ್ಳೋಣ. ಅಲೈನ್ ಮಾಡಬೇಕಾದ್ರೆ ಎ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಲೇಟಿವ್ ಪೊಸಿಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಈ ಪಾಯಿಂಟ್ ಏನಿದೆ ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ. ಸೊ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇನ್ನು ಕೆಳಗಡೆ ನೋಡಿ, ಇದ್ರ ಕೆಳಗಡೆ ಕಲರ್ ಇದೆ. ಸೊ ಆ ಕಲರ್ ನಾವು ತೆಗೆದಾಕಬೇಕು ಸ್ನೇಹಿತರೆ. ಅದಕ್ಕಾಗಿ 1, 2, 3 ಈ 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ.
ಆಮೇಲೆ ಎ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಒಂದು ಸ್ವಲ್ಪ ಬೋಲ್ಡ್ ಆಗಬೇಕು, ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಎ ಬಿ ಫಾಂಟ್ ಮೇಲೆ ಹೋಗಿ ಇಲ್ಲಿ ಎ ಬಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲಾಗರ್ ಸ್ಯಾನ್ಸ್ ಬೋಲ್ಡ್ ಅಂತ ಇದೆ, ಈ ಟೆಕ್ಸ್ಟನ್ನು ನೀವು ಸೆಲೆಕ್ಟ್ ಮಾಡಿ. ಓಕೆ, ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ, ಬೋಲ್ಡ್ ಆಗಿ ಕಾಣುತ್ತೆ, ಓಕೆ ಮಾಡಿ. ಈ ರೀತಿ ಕಾಣುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಅಲೈನ್ಮೆಂಟ್, ಇನ್ನೊಮ್ಮೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಅಲೈನ್ಮೆಂಟ್ ಕರೆಕ್ಟ್ ಮಾಡ್ಕೊಂಡ್ಬಿಡಿ. ಓಕೆ, ಇಷ್ಟು ಮಾಡಿದರೆ ಕರೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಇದನ್ನು ಸೇವ್ ಮಾಡಿ. ಇಮೇಜ್ ಫಾರ್ಮ್ಯಾಟಲ್ಲಿ ನಾವು ಸೇವ್ ಮಾಡ್ಕೋಬೇಕು. ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ PNGಯಲ್ಲಿ ಇದನ್ನು ಸೇವ್ ಟು ಗ್ಯಾಲರಿಯಲ್ಲಿ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಆಗಿಬಿಡುತ್ತೆ. ಒಂದು ಆ್ಯಡ್ ಬರ್ಬೋದು, ಫ್ರೀ ಇರೋದರಿಂದ ಇದ್ರ ಮೇಲೆ ಆ್ಯಡ್ ಎಲ್ಲ ಬರ್ತಾ ಇರುತ್ತೆ. ಆ್ಯಡ್ ನೋಡ್ಕೊಂಡು ಇದನ್ನು ಕ್ಲೋಸ್ ಮಾಡಿ. ಈಗ ಎರಡನೇ ಇಮೇಜ್ ನಾವು ಕ್ರಿಯೇಟ್ ಮಾಡಬೇಕು. ಫಸ್ಟ್ ಒಂದು ಕ್ರಿಯೇಟ್ ಮಾಡೀವಿ, 2 ಪ್ಯಾರಾಗ್ರಾಫ್ ಮಾಡಿದ್ದೀವಿ. ಇನ್ನು ಮೂರನೇ ಪ್ಯಾರಾಗ್ರಾಫ್ ಇಟ್ಕೊಂಡು ಒಂದು ಸ್ವಲ್ಪ ಇಲ್ಲಿ ನಾವು ಟೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಣ, ಕಾಪಿ ಮಾಡ್ಕೊಳ್ಳೋಣ. ಸೊ ಟೆಕ್ಸ್ಟ್ ನಾನು ಇಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ನೆಕ್ಸ್ಟ್ ಅದೇ ಸೇಮ್ ಪ್ರೊಸೀಜರೆಲ್ಲ ಇಲ್ಲಿ ಫಾಲೋ ಮಾಡಬೇಕು. ಸೊ ಎ ಮೇಲೆ ಹೋಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇರುವಂಥದ್ದು ಈ ಟೆಕ್ಸ್ಟ್ ಏನು ಆಲ್ರೆಡಿ ಇದೆ ಇದನ್ನು ನಾವು ಡಿಲೀಟ್ ಮಾಡಬೇಕು. ಫಸ್ಟ್ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಡಿಲೀಟ್ ಮಾಡಿ. ಆಮೇಲೆ ಈಗ ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಇಲ್ಲಿ ಬಂದುಬಿಡುತ್ತೆ ಟೆಕ್ಸ್ಟು. ಈಗ ಸ್ವಲ್ಪ ಅಲೈನ್ಮೆಂಟ್ ಮಾಡಬೇಕು, ಅವಾಗ ಅಲೈನ್ಮೆಂಟ್ ಮಾಡ್ತಾಯಿರಿ. ಸೊ ರಿಲೇಟಿವ್ ಪೊಸಿಷನ್ ಮೇಲೆ ಹೋಗಿ ಈ ಅಲೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕರೆಕ್ಟ್ ಆಗಿಬಿಡುತ್ತೆ. ಮತ್ತೊಮ್ಮೆ ಇದನ್ನು ಇಮೇಜ್ ಕ್ರಿಯೇಟ್ ಮಾಡಿ, ಸೇವ್ ಇಮೇಜ್. ಸೆಕೆಂಡ್ ಇಮೇಜ್ ಕ್ರಿಯೇಟ್ ಆಯಿತು. ಮತ್ತು ನಾವು ಅದೇ ಸ್ಟೋರಿ ಮೇಲೆ ಹೋಗಿ ಮತ್ತೊಂದು ಪ್ಯಾರಾಗ್ರಾಫ್ ಇಲ್ಲಿ ನಾವು ಸೆಲೆಕ್ಟ್ ಮಾಡೋಣ. 3 ಪ್ಯಾರಾಗ್ರಾಫ್ ಇಲ್ಲಿ 3 ಇಮೇಜಸ್ ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಇಲ್ಲಿ ನೋಡಿ, ಇಷ್ಟು ನಾನು ಮತ್ತೆ ಕಾಪಿ ಮಾಡ್ಕೊಂಡು ಬರ್ತೀನಿ. ಸೇಮ್ ಇದೇನ ಪ್ರೊಸೀಜರ್ ಮತ್ತೆ ಫಾಲೋ ಮಾಡಬೇಕು. ಪಿಕ್ಸೆಲ್ ಲ್ಯಾಬಲ್ಲಿ ಬಂದು ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಡಿಲೀಟ್ ಮಾಡಿ. ಈಗಿರುವಂಥದ್ದು ಡಿಲೀಟ್ ಮಾಡಿ, ಹೊಸದನ್ನು ಕಾಪಿ ಮಾಡಿರೋದು ಇಲ್ಲಿ ಪೇಸ್ಟ್ ಮಾಡಿ, ಓಕೆ ಮಾಡಿ. ಅದಾದಮೇಲೆ ಅಲೈನ್ಮೆಂಟ್ ಮಾಡಬೇಕು. ಅಲೈನ್ಮೆಂಟ್ ಮಾಡ್ಕೊಳ್ಳಿ. ರಿಲೇಟಿವ್ ಪೊಸಿಷನ್ ಮೇಲೆ ಅಲೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಲೇಟಿವ್ ಪೊಸಿಷನ್ ಮೇಲೆ ಈ ರೀತಿ ಸೆಟ್ ಮಾಡಿ, ಓಕೆ ಮಾಡಿ. ಈಗ ಸೇವ್ ಮಾಡಿ, ಇನ್ನೊಂದು ಇಮೇಜ್ ಸೇವ್ ಮಾಡಿ. ಟೋಟಲ್ ನಾವು ಸೇವ್ ಮಾಡಿರೋದು 3 ಇಮೇಜಸ್ ಆಯಿತು. ಈಗ ಏನು ಮಾಡಬೇಕು ಸ್ನೇಹಿತರೆ, ಈಗ VN ಅಪ್ಲಿಕೇಶನ್ ನಾವು ಓಪನ್ ಮಾಡಬೇಕು. ನಿಮ್ಮ ಹತ್ರ VN ಅಪ್ಲಿಕೇಶನ್ ಇಲ್ಲ ಅಂದರೆ ಇದು ಪ್ಲೇಸ್ಟೋರ್ನಿಂದ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆರಾಮಾಗಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಇದನ್ನು ಯೂಸ್ ಮಾಡಿದರೆ ಯಾವುದೇ ರೀತಿಯಿಂದ ನಿಮಗೆ ವಾಟರ್ ಮಾರ್ಕ್ ಬರಲ್ಲ ಸ್ನೇಹಿತರೆ. ಫ್ರೀಯಾಗಿ ಪ್ರೀಮಿಯಂ ಫೀಚರ್ಸನ್ನು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ VNನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ ಫಸ್ಟು. ಸೊ ಈ ರೀತಿ VN ಓಪನ್ ಮಾಡಿ. VN ಓಪನ್ ಮಾಡಿದ ಮೇಲೆ ನಿಮಗೊಂದು ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ ಬ್ಲೂ ಕಲರ್ನಲ್ಲಿ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಬರ್ತಿದೆ ನೋಡಿ. ಈ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ನ್ಯೂ ಪ್ರಾಜೆಕ್ಟ್ ಓಪನ್ ಆದಾಗ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಮೇಲ್ಗಡೆ. ಸೊ ಆಲ್ ಪಕ್ಕ ಒಂದು ಸ್ಟಾಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇಮೇಜನ್ನು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಇದು ಬ್ಲ್ಯಾಕ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ಕೆಳಗಡೆ ಒಂದು ಟೈಮ್ ಲೈನ್ ತೋರಿಸ್ತಿದೆ. ಟೈಮ್ ಲೈನ್ನಲ್ಲಿ ಬ್ಲ್ಯಾಕ್ ಇಮೇಜ್ ಬಂದಿದೆ. ಅದರ ಮುಂದೆನೇ ಒಂದು ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಇನ್ನೊಂದು ಇಮೇಜ್ ಇದೆ ಇದರಲ್ಲಿ. ಇದನ್ನು ನೀವು ಬೈ ಡಿಫಾಲ್ಟ್ ಇದು ಬಂದಿರುತ್ತೆ, ಇದನ್ನು ಡಿಲೀಟ್ ಮಾಡಿಬಿಡಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿ. ನೆಕ್ಸ್ಟ್ ಇರೋದು ಡಿಲೀಟ್ ಮಾಡಿ. ಅದಾದಮೇಲೆ ಸೊ ನೋಡಿ ಇದರ ಕಲರ್ ಫಸ್ಟ್ ನಾವು ಚೇಂಜ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ಕಲರ್ ಬ್ಲ್ಯಾಕ್ ಇದೆಯಲ್ಲ, ಬ್ಲ್ಯಾಕ್ ಕಲರನ್ನು ಒಂದು ಸ್ವಲ್ಪ ಬ್ಲೂ ಕಲರಲ್ಲಿ ನಾನು ಚೇಂಜ್ ಮಾಡ್ತೀನಿ. 5ನೇ ಆಪ್ಷನ್ ಇದೆ. 5ನೇ ಆಪ್ಷನ್ನಲ್ಲಿ ಇಲ್ಲಿ ಕಲರ್ ತೋರಿಸ್ತಿದೆ ನೋಡಿ. ಕಲರ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಕ್ಲಿಕ್ ಮಾಡಿ, ಇಲ್ಲಿ ಬ್ಲೂ ಕಲರ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಓಕೆ ಮಾಡಿ. ಅದಾದಮೇಲೆ ನೋಡಿ ಮೇಲೆ ಒರಿಜಿನಲ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿ. ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು 9:16 ಇದೆ ಟಿಕ್ಟಾಕದ್ದು ಏನು ಇದು ಇದೆ ರೆಸೊಲ್ಯೂಷನ್, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ನೀವು ಬೇಕು ಅಂದರೆ ಯೂಟ್ಯೂಬ್ ರೆಸೊಲ್ಯೂಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟ್ ನಾನು ಇದು 9:16 ಸೆಲೆಕ್ಟ್ ಮಾಡಿ ಇಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ನೀವು ಆ ರೀತಿ ಮಾಡ್ಕೋಬೋದು. ಸೊ ಇದು ಆದಮೇಲೆ ಈಗೇನು ಮಾಡಬೇಕು, ಈ ಕೆಳಗಡೆ ಟೈಮ್ ಲೈನ್ ಇದೆಯಲ್ಲ, ಈ ಟೈಮ್ ಲೈನ್ ಇಮೇಜ್ ಏನಿದೆ ಬರೀ 3 ಸೆಕೆಂಡ್ ಇಲ್ಲಿ ತೋರಿಸ್ತಿದೆ. ಇಲ್ಲಿ ನೋಡಿ 3 ಸೆಕೆಂಡ್ ಇದೆ. ಸೊ ಫಸ್ಟ್ ಇದನ್ನು ಏನು ಮಾಡಬೇಕು, ನಾವು 3 ನಿಮಿಷದವರೆಗೂ ಇದನ್ನು ಡ್ರ್ಯಾಗ್ ಮಾಡಬೇಕು ಅಂದರೆ ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಿಡ್ಕೊಂಡು ಇದನ್ನು ಒಂದು ಸ್ವಲ್ಪ ಈ ರೀತಿ ಡ್ರ್ಯಾಗ್ ಮಾಡಬೇಕು. ಈ ಟೈಮ್ ಲೈನ್ ನೋಡಿ ಸ್ನೇಹಿತರೆ, ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಒಂದು ಸ್ವಲ್ಪ ಈ ರೀತಿ ಜೂಮ್ ಇನ್ ಜೂಮ್ ಔಟ್ ಮಾಡಿದರೆ ಈ ಟೈಮ್ ಲೈನ್ ಹೆಚ್ಚು ಕಮ್ಮಿ ಆಗುತ್ತೆ. ಈ ರೀತಿ ಇಲ್ಲಿ ನೋಡಿ, ಈ ರೀತಿ ನಾವು ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಕೂಡ ಮಾಡ್ಕೋಬೋದು. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ, ಇದಕ್ಕೆ 3 ನಿಮಿಷದವರೆಗೂ ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ಟೈಮ್ ತೋರಿಸ್ತಿತ್ತೆ ನೋಡಿ, ಇಲ್ಲಿ ಟೈಮ್ ನೋಡಿ ಮೇಲ್ಗಡೆ.
ಸೊ ಇದನ್ನು ನಾನು 3 ನಿಮಿಷದವರೆಗೆ ಡ್ರ್ಯಾಗ್ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಮಾಡಿ. ಒಂದು ಎಷ್ಟು ನೀವು ದೊಡ್ಡದು ಮಾಡ್ತೀರಾ ಅಷ್ಟು ಲಾಂಗ್ ವಿಡಿಯೋ, ಅಂದರೆ ಅಷ್ಟು ಲಾಂಗ್ ವಿಡಿಯೋ ನಾವು ಮಾಡ್ತಿರೋ ಹಾಗೆ ಇರುತ್ತೆ. ಸೊ ನಾನಿಲ್ಲಿ 3 ನಿಮಿಷದವರೆಗೆ ಇದನ್ನು ಡ್ರ್ಯಾಗ್ ಮಾಡ್ತೀನಿ ಫಸ್ಟ್. ಸೊ 3 ನಿಮಿಷ, ಇಲ್ಲಿ 3 ನಿಮಿಷ 5 ಸೆಕೆಂಡ್ ಆಯಿತು. ಈಗ ನಾವೇನು ಮಾಡಬೇಕು ಸ್ನೇಹಿತರೆ, ಈಗ ಇದರಲ್ಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಕೂಡ ಹಾಕಬೇಕು. ವಿಡಿಯೋ ಹಾಕಿದರೆ ಅದಕ್ಕೆ ಫ್ರೀ ಫುಟೇಜಸ್, ಇಮೇಜಸ್ಸು, ವೀಡಿಯೋಸ್ ಎಲ್ಲ ಹಾಕಿದರೆ ಏನೂ ಕೂಡ ಕಾಪಿರೈಟ್ ಅದು ಇದು ಬರಲ್ಲ. ಸೊ ಅದು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅದು ಕೂಡ ಹೇಳ್ತೀನಿ ಬನ್ನಿ. ಇಲ್ಲಿ ಮಿನಿಮೈಸ್ ಮಾಡಿ. ಈಗ ನೀವೇನು ಮಾಡಬೇಕು, ಗೂಗಲ್ ಕ್ರೋಮನ್ನು ಓಪನ್ ಮಾಡಿ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಇದರಲ್ಲಿ ನೀವೇನು ಮಾಡಬೇಕು ಸ್ನೇಹಿತರೆ, ಪಿಕ್ಸೆಲ್ಸ್ ಅನ್ನೋ ಅಪ್ಲಿಕೇಶನನ್ನು ಇಲ್ಲಿ ಸರ್ಚ್ ಮಾಡಬೇಕು. PEXELS ಪಿಕ್ಸೆಲ್ಸ್ ಅನ್ನೋ ಅಪ್ಲಿಕೇಶನ್ ಸರ್ಚ್ ಮಾಡಿ. ಸೊ ಈ ರೀತಿ ನಿಮಗೊಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ನಲ್ಲಿ ಸ್ನೇಹಿತರೆ ಸಿಗೋ ಇಮೇಜಸ್ ಎಲ್ಲ ಕೆಲವೊಂದಿಷ್ಟು ಫ್ರೀ ಇದೆ, ಇನ್ನು ಕೆಲವು ಪೇಡು ಇದೆ. ಬಟ್ ಫ್ರೀಯಾಗಿ ತುಂಬ ಇಮೇಜಸ್ ಮತ್ತು ಫೋಟೋಸ್ ಎಲ್ಲ, ವಿಡಿಯೋಸ್ ಎಲ್ಲ ಸಿಗುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಯಾವ ರೀತಿಯಿಂದ ಕಾಪಿರೈಟ್ ಅದು ಇದು ಬರಲ್ಲ. ಸೊ ಇಲ್ಲಿ ನೋಡಿ ವೀಡಿಯೋಸ್ ಅಂತ ಇದೆ, ಇದರಲ್ಲಿ ನಾನು ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಲಕ್ಷ ಕೊಟ್ಟು ಕರೆಕ್ಟಾಗಿ ನೋಡಿ ಸ್ನೇಹಿತರೆ ನಾನು ಏನು ಮಾಡ್ತಿದ್ದೀನಿ ಅಂತ. ಸೊ ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತುಂಬ ವೀಡಿಯೋಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಈ ರೀತಿ ಇಲ್ಲೊಂದು ವಿಡಿಯೋ ಇದೆ. ಸೊ ಈ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೀ ಡೌನ್ಲೋಡ್ ಇದೆ, ಇದ್ರ ಮೇಲೆ ಫುಲ್ HD ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡೌನ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಡೌನ್ಲೋಡ್ ಆಗುತ್ತೆ. ನಿಮ್ಮ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೊತ್ತಲ್ಲಿ ಇದು ಡೌನ್ಲೋಡ್ ಆಗುತ್ತೆ ಅನ್ನೋದು. ಸೊ ಈ ಒಂದು ವಿಡಿಯೋ ನಾನು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡೆ. ಈಗ ಇದನ್ನು ಬಿಟ್ಬಿಡೋಣ, ಇಲ್ಲಿಗೆ ಮಿನಿಮೈಸ್ ಮಾಡಿ. ಈಗ ನಾನು ಮತ್ತೆ VN ಎಡಿಟರ್ನಲ್ಲಿ ಬರ್ತೀನಿ ಸ್ನೇಹಿತರೆ. VN ಎಡಿಟರ್ನಲ್ಲಿ ನಾವು ಓಪನ್ ಮಾಡೋಣ ಪ್ರಾಜೆಕ್ಟನ್ನು. ಒಂದು ಸ್ವಲ್ಪ ರಿಫ್ರೆಶ್ ಆಗ್ತಿದೆ. ಸೊ ನಮ್ಮ ಈ ಪ್ರಾಜೆಕ್ಟ್ ಓಪನ್ ಆಯಿತು. ಈಗೇನು ಮಾಡಬೇಕು, ಇಲ್ಲಿ ನೋಡಿ 3ನೇ ಆಪ್ಷನ್ ಇದೆಯಲ್ಲ ಸೆಂಟ್ರ್ನಲ್ಲಿ, ಈ ಪ್ಲಸ್ ಐಕನ್ ಮೇಲೆ 3ನೇ ಇಮೇಜ್ ಐಕನ್ ಮೇಲೆ ಪ್ಲಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗೀಗ ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡಬೇಕು. ವಿಡಿಯೋ ಫೋಟೋ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದು ಈಗೀಗ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅದು 23 ಸೆಕೆಂಡದಷ್ಟೇ ಇಲ್ಲಿ ನೋಡಿ ಇದೆ ಈ ವಿಡಿಯೋ. ಸೊ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ. ಇದನ್ನು ಟಚ್ ಮಾಡಿ ಇಂಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಬಂತು. ಈಗ ಇದಕ್ಕೆ ಏನು ಮಾಡಬೇಕು ಸ್ನೇಹಿತರೆ, ಫಿಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಕೆಳಗಡೆ ಕೆಲವೊಂದಷ್ಟು ಆಪ್ಷನ್ ತೋರಿಸ್ತಾ ಇದೆ. ಇದರಲ್ಲಿ ಫಿಟ್ ಅಂತ ಆಪ್ಷನ್ ಇದೆ, ಇಲ್ಲಿ ನೋಡಿ ಇದು. ಈ ಫಿಟ್ ಮೇಲೆ ಕ್ಲಿಕ್ ಮಾಡಿ. ಇದು ಕರೆಕ್ಟಾಗಿ ಈ ಫ್ರೇಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆ ಆಯಿತು ಅಂದಮೇಲೆ ಇದರಲ್ಲಿ ಸ್ನೇಹಿತರೆ ಈ ಕ್ಲಿಪ್ಪಲ್ಲಿ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇರುತ್ತೆ, ಚೆಕ್ ಮಾಡಿ ನೀವು. ಸೊ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ನಾವು ತೆಗೆದುಹಾಕಬೇಕು ಫಸ್ಟ್. ಸೊ ಅದಕ್ಕೇನು ಮಾಡಬೇಕು, ಇದರ ಮೇಲೆ ಈ ಟೈಮ್ಲೈನಲ್ಲಿ ಬಂದಿರುವಂಥ ವೀಡಿಯೋದ ಮೇಲೆ ಟಚ್ ಮಾಡಿ. ಇಲ್ಲಿ ಆಡಿಯೋ ಎಕ್ಸ್ಟ್ರಾಕ್ಟರ್ ಅಂತ ಇರುತ್ತೆ, ಅಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ಸ್ನಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಮತ್ತು ಆಡಿಯೋ ಸಪ್ರೇಟ್ ಆಗಿಬಿಡುತ್ತೆ. ಸೊ ಆಡಿಯೋನ ನಾವು ಇಲ್ಲಿ ಡಿಲೀಟ್ ಮಾಡಿಬಿಡೋಣ. ಓಕೆ ಡಿಲೀಟ್ ಮಾಡಿ. ಈ ವಿಡಿಯೋ ಏನಿದೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ, ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇದನ್ನು ಫಸ್ಟಲ್ಲಿ ಇದಕ್ಕೆ ಟಚ್ ಮಾಡಿ ಇರೋಕ್ಕೆ ಅಡ್ಜಸ್ಟ್ ಮಾಡಿ. ಇನ್ನು ಈ ವಿಡಿಯೋಗೆ ಲೆಂತ್ ಜಾಸ್ತಿ ಮಾಡಬೇಕು, ಅಂದರೆ ತುಂಬ ಹೊತ್ತು ಈ ವಿಡಿಯೋ ಪ್ಲೇ ಆಗ್ತಾ ಇರಬೇಕು. ಆ ರೀತಿ ನಾವು ಮಾಡಬೇಕು ಅಂದರೆ ಏನು ಮಾಡಬೇಕು, ಇದಕ್ಕೆ ಸ್ಪೀಡ್ ಸ್ಲೋ ಮಾಡಬೇಕು. ಸ್ಪೀಡ್ ಇಲ್ಲಿ ಕರ್ವ್ ಅಂತ ಇದೆ, ರೆಗ್ಯುಲರ್ ಅಂತ ಇಲ್ಲೊಂದು ಇದೆ ನೋಡಿ ಆಪ್ಷನ್. ಈ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನಾವು ಲೆಫ್ಟಲ್ಲಿ ಸರಿಸೋಣ. 1/4 ನಾವು ಅಡ್ಜಸ್ಟ್ ಮಾಡೋಣ. 1/4 ಅಡ್ಜಸ್ಟ್ ಮಾಡಿದರೆ ಇದು ಅಷ್ಟು ಸ್ಲೋ ಆಗಿ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ಓಕೆ ಮಾಡ್ತೀನಿ. ಈಗ ವಿಡಿಯೋ ಲೆಂತ್ 23 ಸೆಕೆಂಡ್ ಇರೋದು ಈಗ 1 ನಿಮಿಷಕ್ಕಿಂತ ಜಾಸ್ತಿ ಇಲ್ಲಿ ಟೈಮ್ ತೋರಿಸ್ತಿದೆ ನೋಡಿ. ಇದರಲ್ಲಿ ಟೈಮ್ ತೋರಿಸ್ತಿದೆ ನೋಡಿ, 1 ನಿಮಿಷಕ್ಕಿಂತ ಜಾಸ್ತಿ ಈ ಲೆಂತ್ ಈ ವಿಡಿಯೋದಾಗಿದೆ. ಇದಕ್ಕೆ ಇನ್ನೊಮ್ಮೆ ನಾವು ಡೂಪ್ಲಿಕೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಸೊ ಡೂಪ್ಲಿಕೇಟ್ ಮಾಡಿ ಇದನ್ನು ನಾವೇನು ಮಾಡಬೇಕು, ಮೂವ್ ಮಾಡಿ ಈ ಕಡೆ ಮುಂದ್ಗಡೆ ಇದನ್ನು ಅಡ್ಜಸ್ಟ್ ಮಾಡಬೇಕು ಈ ರೀತಿ. ಸೊ ಟೋಟಲ್ ಇದು 2 ಪಾರ್ಟಾಗಿ ಇಲ್ಲಿ ಬಂತು. ಓಕೆ ಇಲ್ಲಿ ಟೋಟಲ್ ನೋಡಿ 3 ನಿಮಿಷದವರೆಗೂ ಇದೆ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಸ್ನೇಹಿತರೆ, ಇದೇ
ಮಾಸ್ಕ್ ಮಾಡ್ಕೋಬೇಕು. ಮಾಸ್ಕ್ ಮಾಡಲಿಕ್ಕೆ ಅಂತ ಈ ವಿಡಿಯೋನ ಮಾಸ್ಕ್ ಮಾಡಲಿಕ್ಕೆ ಇಲ್ಲಿ ಕೆಳಗೆ ಆಪ್ಷನ್ಸ್ ಇದೆ. ಇಲ್ಲಿ ಮಾಸ್ಕ್ ಇದೆ ನೋಡಿ, ಈ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನನ್ ಅಂತ ಇದೆ, ಅದರ ಪಕ್ಕನೇ ಒಂದು ಲೀನಿಯರ್ ಅಂತ ಇದೆ. ಲೀನಿಯರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೊಂದು ಆಪ್ಷನ್ ಸಿಗುತ್ತೆ. ಇದಕ್ಕೇನು ಇನ್ನೊಮ್ಮೆ ಟಚ್ ಮಾಡಿ. ಇನ್ನೊಮ್ಮೆ ಟಚ್ ಮಾಡಿದರೆ ಇದು ಮೇಲ್ಗಡೆ ಬಂದುಬಿಡುತ್ತೆ. ಬಂದಾಗ ನಾವೇನು ಮಾಡಬೇಕು, ಈ ಡೌನ್ ಏರೋ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಬೇಕು ಕೆಳಗಡೆ ಈ ರೀತಿ. ಸೊ ಒಂದು ಸ್ವಲ್ಪ ಇಲ್ಲಿ ನೋಡಿ ಎಫೆಕ್ಟ್ ಬಂದುಬಿಡುತ್ತೆ, ಲೈಟಾಗಿ ಒಂದು ಎಫೆಕ್ಟ್ ಬಂದುಬಿಡುತ್ತೆ. ಸೊ ಈ ರೀತಿ ನೀವು ಮಾಡಬೇಕು. ಒಂದು ಸ್ವಲ್ಪ ಈ ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ಇದನ್ನು ಸರಿಸಿ ಈ ರೀತಿ. ಓಕೆ ಮಾಡಿ. ಈಗ ಓಕೆ ಈ ರೀತಿ ಆಯಿತು. ಇನ್ನು ಎರಡು ನಾವು ಇನ್ನೊಂದು ಡ್ಯೂಪ್ಲಿಕೇಟ್ ಮಾಡಿದ್ದೀವಲ್ಲ ಅದಕ್ಕೂ ಕೂಡ ಇದೇ ರೀತಿ ಮಾಡಬೇಕು. ಇದ್ರ ಮೇಲೆ ಡ್ಯೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಲೀನಿಯರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ಟ್ಯಾಪ್ ಮಾಡಿ. ಅದಾದಮೇಲೆ ಇದನ್ನು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ. ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಸೇಮ್ ಪೊಸಿಷನ್ ಮೇಲೆ ಇದನ್ನು ಕೂಡ ಸೆಟ್ ಮಾಡಿ. ಓಕೆ ಮಾಡಿ. ಸೊ ಎರಡು ಕೂಡ ರೆಡಿ ಆಯಿತು. ಈಗ ನಾವು ಇದ್ರ ಮೇಲೆ ಸ್ಕ್ರಾಲ್ ಆಗೋ ರೀತಿ ಇಮೇಜ್ ಹಾಕಬೇಕು. ಸೊ ನಾವು ಸ್ಕ್ರಾಲಿಂಗ್ ಇಮೇಜ್ ಏನು ಟೆಕ್ಸ್ಟ್ ಇಮೇಜನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೇನು ಮಾಡಬೇಕು, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ, ಆಮೇಲೆ ವಿಡಿಯೋ ಫೋಟೋ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ 1 2 3 ಇಮೇಜಸ್ ಇದೆ. ಸೊ ಫಸ್ಟ್ ಇಮೇಜ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೊ ಫಸ್ಟ್ ಇಮೇಜ್ ಈ ರೀತಿ ಬಂತು. ಇದಕ್ಕೇನು ಮಾಡ್ತೀನಿ, ಈಗ ಫಿಟ್ ಮಾಡ್ತೀನಿ. ಫಿಟ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ, ಇಲ್ಲಿ ನೋಡಿ ಕೆಳಗಡೆ ಫಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಕರೆಕ್ಟಾಗಿ ಆ ಫ್ರೇಮ್ಗೆ ಸೆಟ್ ಆಗಿಬಿಡುತ್ತೆ. ಓಕೆ. ಸೊ ಸೆಟ್ ಆದಮೇಲೆ ಒಂದು ಸ್ವಲ್ಪ ನೋಡಿ ಈ ಟೈಮ್ ಲೈನನ್ನು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ನಾನು. ದೊಡ್ಡದು ಮಾಡಿದರೆ ಎಡಿಟ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಈ ರೀತಿ. ಸೊ ಟೈಮ್ ಲೈನ್ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ದೊಡ್ಡದು ಮಾಡ್ಕೊಳ್ಳಿ. ಓಕೆ. ಜೂಮ್ ಮಾಡಿದರೆ ಅದು ದೊಡ್ಡದಾಗ್ಬಿಡುತ್ತೆ. ಈಗ ಈ ಇಮೇಜ್ ಏನಿದೆ ಇದಕ್ಕೆ ಈ ಟೆಕ್ಸ್ಟ್ ಏನಿದೆ ಇದನ್ನು ಒಂದು ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಮಾಡಿ ಈ ರೀತಿ ಕಂಪ್ಲೀಟಾಗಿ. ಸೊ ಪೂರ್ತಿ ಹೈಡ್ ಆಗುವಾಗೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಬಂದು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಫಸ್ಟ್ನಲ್ಲಿ ಬನ್ನಿ. ಇಲ್ಲಿ ಫಸ್ಟ್ನಲ್ಲಿ ಬಂದು ಇಲ್ಲಿ ಒಂದು ಕೀ ಫ್ರೇಮ್ ಹಾಕಬೇಕು ಸ್ನೇಹಿತರೆ. ಇಲ್ಲಿ ಕೀ ಫ್ರೇಮ್ ಅಂತ ಕಾಣ್ತಿದೆ ನೋಡಿ, ರೀಪ್ಲೇಸ್ ಮೋಷನ್ ಆ್ಯಂಡ್ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಒಂದು ಕೀ ಫ್ರೇಮ್ ಇದರಲ್ಲಿ ಆ್ಯಡ್ ಆಗಿದೆ. ಆಮೇಲೆ ಇದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಈಗ ಬರೀ 2 ಸೆಕೆಂಡ್ಸ್ ಇಮೇಜ್ ಇದೆ, ಇದಕ್ಕೆ ನಾವು ಅಟ್ಲೀಸ್ಟ್ ಇದನ್ನು ಡ್ರ್ಯಾಗ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದಿರ್ಬೋದಲ್ಲ, ಇದನ್ನು ಡ್ರ್ಯಾಗ್ ಮಾಡಿ ಒಂದು 30 ಸೆಕೆಂಡ್ವರೆಗೆ, ಸಾರಿ 30 ಅಲ್ಲ, ಒಂದು 45 ಸೆಕೆಂಡ್ಸ್ವರೆಗೆ ಇದನ್ನು ಡ್ರ್ಯಾಗ್ ಮಾಡಿ. ಇಲ್ಲಿ ಸೆಕೆಂಡ್ಸ್ ತೋರಿಸಿದ್ದೀನಿ, ವೈಟನಲ್ಲಿ ಸೆಕೆಂಡ್ಸ್ ತೋರಿಸಿದೆಲ್ಲ, ಅದು 45 ಸೆಕೆಂಡ್ ಆಗೋವರೆಗೂ ಈ ರೀತಿ ಡ್ರ್ಯಾಗ್ ಮಾಡಿ. 45 ಅಟ್ಲೀಸ್ಟ್ ಆಗಬೇಕು, ಯಾಕೆಂದರೆ ಅಷ್ಟು ದೊಡ್ಡದು ಇಮೇಜ್ ಇದೆ. ಇಲ್ಲಾಂದರೆ ತುಂಬ ಫಾಸ್ಟಾಗಿ, ಎಷ್ಟು ನಾವು ದೊಡ್ಡದು ಮಾಡ್ತೀವಿ ಅಷ್ಟು ಸ್ಲೋ ಆಗಿ ಹೋಗುತ್ತೆ, ಎಷ್ಟು ನಾವು ಕಡಿಮೆ ಮಾಡ್ತೀವಿ ಅಷ್ಟು ಫಾಸ್ಟಾಗಿ ಇದು ಹೋಗುತ್ತೆ. ಹೇಗೆ ಹೋಗುತ್ತೆ ಇಲ್ಲಿ ತೋರಿಸ್ತೀನಿ. ಇದಿಷ್ಟು ಮಾಡಿದ ಮೇಲೆ ಈಗ ನೋಡಿ ಇಲ್ಲಿ ಎಂಡ್ ಪಾಯಿಂಟ್ ಮೇಲೆ ಬಂದು ಇದ್ರ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ಮೇಲೆ ಇಲ್ಲಿ ಈ ಇಮೇಜ್ ಇದೆ, ಈ ಲೈನ್ ಕಾಣ್ತಿದೆಯಲ್ಲ ವೈಟ್ ಲೈನ್, ಇದರ ಮೇಲೆ ಟಚ್ ಮಾಡಿ ಇದನ್ನೇನು ಮಾಡಬೇಕು, ನೀವು ಈ ರೀತಿ ಮೇಲ್ಗಡೆ ತೊಗೊಂಡು ಹೋಗಬೇಕು. ಈ ರೀತಿ ಮೇಲ್ಗಡೆ ಇದನ್ನು ಡ್ರ್ಯಾಗ್ ಮಾಡಿ ಈ ರೀತಿ. ಸೊ ಕೆಳಗಿಂದ ಮೇಲ್ಗಡೆ ಅದನ್ನು ಡ್ರ್ಯಾಗ್ ಮಾಡಿ. ಸೊ ಏನಾಗುತ್ತೆ ನೋಡಿ, ಈಗ ಬಿಟ್ಬಿಡಿ ಅದನ್ನು. ಆಮೇಲೆ ಇದು ಫಸ್ಟ್ನಲ್ಲಿ ಬನ್ನಿ, ಈ ರೀತಿ ಒಂದು ಸ್ವಲ್ಪ ಫಸ್ಟ್ನಲ್ಲಿ ಬನ್ನಿ. ನೋಡಿ ಈಗ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಪ್ಲೇ ಮಾಡಿದರೆ ಟೆಕ್ಸ್ಟ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇಲ್ಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಇಮೇಜ್ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಒಂದು ಸ್ಟೋರಿ ಇಮೇಜ್ ಇಲ್ಲಿ ಹಾಕಿದ್ದೀವಿ. ಈಗ ಎರಡನೇ ಇಮೇಜ್ ಹಾಕಬೇಕು ಅಂದರೆ ಸೇಮ್ ಪ್ರೊಸೀಜರ್ ನಾವು ಇಲ್ಲಿ ಫಾಲೋ ಮಾಡಬೇಕು. ಈಗೇನು ಮಾಡೋಣ, ಇಲ್ಲಿ ಲಾಸ್ಟ್ ಕೊನೆಯಲ್ಲಿ ಬಂದು ಇಲ್ಲಿ ಎಲ್ಲಿ ಮುಗೀತಿದೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಈ ರೀತಿ ಇಲ್ಲಿ ಮುಗೀತಾ ಇದೆ ಮೇಲ್ಗಡೆ. ಸೊ ನಾವು ಇಲ್ಲೇ ಇಮೇಜ್ ಇನ್ನೊಂದು ಹಾಕೊಳ್ಳೋಣ. ಇಲ್ಲಿ ಇಮೇಜ್ ಹಾಕಬೇಕು ಅಂದರೆ ಸೆಂಟ್ರ್ನಲ್ಲಿ ಇಮೇಜ್ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಇಮೇಜನ್ನು ಇಲ್ಲಿ ಒಂದು ಇಂಪೋರ್ಟೆಡ್ ಆಗಿದೆ, ಇನ್ನೊಂದು ಈಗ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂತು ನೋಡಿ. ಈಗ ಇದನ್ನು ಫಿಟ್ ಮೇಲೆ ಕ್ಲಿಕ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಫಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಫಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ಆಮೇಲೆ ಇದನ್ನು ಕೆಳಗಡೆ ತೊಗೊಂಡು ಬನ್ನಿ, ಮತ್ತೆ ಡ್ರ್ಯಾಗ್ ಮಾಡಿ ಕೆಳಗಡೆ ಸೆಕೆಂಡ್ ಸ್ಟೋರಿ ಇದೆ ಅದು ಕೆಳಗಡೆ ತೊಗೊಂಡು ಬನ್ನಿ. ಓಕೆ, ಕೆಳಗಡೆ ತೊಗೊಂಡು ಬಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಈಗ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ, ಒಂದು ಕೀ ಫ್ರೇಮ್ ಆ್ಯಡ್ ಆಯಿತು. ಈಗ ಇದು ಕೂಡ ನಾವು ಡ್ರ್ಯಾಗ್ ಮಾಡಬೇಕು. ಇದು ಕೂಡ ಒಂದು 45 ಸೆಕೆಂಡ್ಸ್ವರೆಗೂ ಡ್ರ್ಯಾಗ್ ಮಾಡಬೇಕು ಈ ರೀತಿ. ಇದು ಕೂಡ ನಾವು 45 ಸೆಕೆಂಡ್ಸ್ ಅಂದರೆ ಟೋಟಲ್ ಇಲ್ಲಿ 1 ನಿಮಿಷಕ್ಕಿಂತ ಜಾಸ್ತಿ ಆಗಬೇಕು. 135 ಇಲ್ಲಿ 130 ನಾವು ಇಲ್ಲಿ ಮಾಡಬೇಕು. ಸೊ 1 ನಿಮಿಷ 30 ಸೆಕೆಂಡ್ವರೆಗೂ ಇದನ್ನು ನಾನು ಅಡ್ಜಸ್ಟ್ ಮಾಡ್ತೀನಿ. ಓಕೆ, ಈಗ ಆಯಿತು. ಈಗ ಕೊನೆಯಲ್ಲಿ ಇಲ್ಲಿ ಬಂದುಬಿಟ್ಟು
ಇದ್ರ ಮೇಲೆ ಟಚ್ ಮಾಡಿ, ಈ ಫ್ರೇಮ್ ಮೇಲೆ ಟಚ್ ಮಾಡಿ, ಆಮೇಲೆ ಕೀ ಫ್ರೇಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಇದು ಟೆಕ್ಸ್ಟನ್ನು ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಈ ರೀತಿ ಒಂದು ಸ್ವಲ್ಪ ಮೇಲ್ಗಡೆ ಇದನ್ನು ಮೂವ್ ಮಾಡಿ, ಈ ರೀತಿ ಮೂವ್ ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡಿಬಿಡಿ. ಓಕೆ, ಈಗ ಸೆಕೆಂಡ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲಿ ಮುಗೀತಾ ಇದೆ. ಇಲ್ಲಿ ಮುಗಿಯೋಷ್ಟರಲ್ಲೇ ಕೆಳಗಿಂದ ಮತ್ತೆ ಒಂದು ಸ್ಕ್ರಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇನ್ನು ಮೂರನೇ ಇಮೇಜಲ್ಲಿ ಹಾಕೋಣ. ಸೊ ಎಲ್ಲಿ ಇದು ಮುಗಿಯುತ್ತೆ ಅಲ್ಲಿಂದಾನೇ ನಾವು ಇನ್ನೊಂದು ಇಮೇಜ್ ಇಲ್ಲಿ ಆ್ಯಡ್ ಮಾಡೋಣ. ಸೊ ಮತ್ತೆ ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. 2 ಇಮೇಜ್ ಸೆಲೆಕ್ಟ್ ಆಗಿದೆ. ಈಗ 3ನೇ ಇಮೇಜಲ್ಲಿ ನಾನು ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ಇದಕ್ಕೆ ನಾನು ಇಲ್ಲಿ ಫಿಟ್ ಮೇಲೆ ಕ್ಲಿಕ್ ಮಾಡಿ ಫಿಟ್ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನು ಕೆಳಗಡೆ ಡ್ರ್ಯಾಗ್ ಮಾಡ್ತೀನಿ, ಈ ರೀತಿ. ಓಕೆ, ಡ್ರ್ಯಾಗ್ ಮಾಡಿ ಕೀ ಫ್ರೇಮ್ ಹಾಕ್ತೀನಿ. ಕೀ ಫ್ರೇಮ್ ಹಾಕಿದ ಮೇಲೆ ಇನ್ನು ಇದಕ್ಕೂ ಕೂಡ ಒಂದು ಸ್ವಲ್ಪ ನಾವು ಏನು ಮಾಡಬೇಕು, ದೊಡ್ಡದು ಮಾಡ್ಕೋಬೇಕು. ಈ ಕೀ ಫ್ರೇಮ್ ಇಮೇಜ್ ಏನಿದೆ ಇದಕ್ಕೂ ಕೂಡ ನಾನು ಒಂದು ಸ್ವಲ್ಪ ದೊಡ್ಡದು ಮಾಡಿ ಟೋಟಲ್ 2 ನಿಮಿಷ 15 ಸೆಕೆಂಡ್ವರೆಗೂ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. 2 ನಿಮಿಷ 15 ಸೆಕೆಂಡ್ವರೆಗೂ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಸೊ ಟೈಮ್ ನೀವು ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಬೇಕು. ಇದು ನೀವು ಒಂದು ಸ್ವಲ್ಪ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಸ್ನೇಹಿತರೆ, ನೀವು ಮಾಡಬೇಕು ಇದನ್ನು. ಸೊ ಇಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಂಡೆ ಈ ರೀತಿ. ಓಕೆ, ಇಲ್ಲಿ ಟೈಮ್ ತೋರಿಸ್ತಿದೆ ನೋಡಿ, 2 ನಿಮಿಷ 15 ಸೆಕೆಂಡ್ ಆಯಿತು. ಈಗ ಇದರಲ್ಲಿ ಒಂದು ಕೀ ಫ್ರೇಮ್ ನಾವು ಆ್ಯಡ್ ಮಾಡಬೇಕು. ಕೀ ಫ್ರೇಮ್ ಆ್ಯಡ್ ಮಾಡಬೇಕಾದ್ರೆ ಫಸ್ಟಲ್ಲಿ ಬಂದು ಇಲ್ಲಿ ಕೀ ಫ್ರೇಮ್ ಆ್ಯಡ್ ಆಗಿದೆ. ಸೊ ಕೊನೆಯಲ್ಲಿ ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಇಮೇಜನ್ನು ಡ್ರ್ಯಾಗ್ ಮಾಡಬೇಕು ಮೇಲ್ಗಡೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜನ್ನು ಮೇಲ್ಗಡೆ ಸರಿಸ್ಬಿಡ್ತೀನಿ, ಈ ರೀತಿ ಅಪ್ಸೈಡ್ ಇದನ್ನು ಮಾಡಿಬಿಡ್ತೀನಿ. ಸೊ ಈಗ ನಮ್ಮ ಈ ಎಲ್ಲ ಇಮೇಜಸ್ ಎಲ್ಲದರಲ್ಲಿ ಆ್ಯಡ್ ಆಗಿದೆ. ಸೊ ಇಲ್ಲಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋದು. ಸೊ ನೋಡಿ, ಈ ರೀತಿ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡಿ ಸ್ನೇಹಿತರೆ, ವಿಡಿಯೋ ಹಾಕಿದ್ದೀವಿ, ಲೈಟಾಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಯಾಕಂದರೆ ವಿಡಿಯೋ ಇರುತ್ತಲ್ಲ, ಹಾಗಾಗಿ ಅದು ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಸ್ಟೋರಿ ಟೆಲ್ಲಿಂಗ್ ಇದು ಒಂದು ಡಿಫ್ರೆಂಟ್ ನಾನು ಮಾಡಿ ತೋರಿಸಿದ್ದೀನಿ. ಈ ರೀತಿ ಯಾರೂ ಕೂಡ ನಿಮ್ಗೆ ಮಾಡಿ ತೋರಿಸಿಲ್ಲ. ಸೊ ಈ ರೀತಿ ನೀವು ಮಾಡಿ ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ ಮಾಡಿ ವಿಡಿಯೋನ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿ ಲಕ್ಷಾಂತರ ರೂಪಾಯಿ ನೀವು ಹಣ ಅರ್ನ್ ಮಾಡ್ಬೋದು ಸ್ನೇಹಿತರೆ. ಸೊ ಸಿಂಪಲ್ ಆಗಿದೆ, ಈಸಿ ಆಗಿದೆ, ತುಂಬ ಕರೆಕ್ಟಾಗಿ ಇದು ಫಾರ್ಮ್ಯಾಟಲ್ಲಿದೆ. ಸೊ ಇದಕ್ಕೇನು ಮಾಡಬೇಕು, ಈಗ ನಾವು ಎಲ್ಲಿವರೆಗೆ ಈ ಎಂಡ್ ಆಗುತ್ತೆ ಅದನ್ನೆಲ್ಲ ಇಲ್ಲಿ ಕಟ್ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಸ್ವಲ್ಪ ನಾನು ಹೋಗ್ತೀನಿ, ಇಲ್ಲಿ ಮುಗೀತು ನಮ್ಮ ವಿಡಿಯೋ, ಇಲ್ಲಿಗೆ ಮುಗಿದ್ಬಿಡ್ತು. ಸೊ ಮುಗಿದ ಮೇಲೆ ನಾನೇನು ಮಾಡ್ತೀನಿ, ಈ ಕೆಳಗಡೆ ಇರುವಂಥದ್ದು ಟೈಮ್ ಲೈನ್ನಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಸ್ಪ್ಲಿಟ್ ಮಾಡಿ 2 ಪಾರ್ಟಲ್ಲಿ ಇದು ಆಗುತ್ತೆ. ಇದನ್ನು ಏನು ಮಾಡ್ತೀನಿ, ನಾನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಇಷ್ಟು ಮಾಡಿದರೆ ನಮ್ಮ ವಿಡಿಯೋ 2 ನಿಮಿಷ 16 ಸೆಕೆಂಡ್ದು ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿವರೆಗೆ ನಮ್ಮ ವಿಡಿಯೋ ರೆಡಿ ಆಯಿತು. ಇನ್ನು ಇದರಲ್ಲಿ ವಾಯ್ಸ್ ಓವರ್ ಮಾಡಿ ನೀವು ವಾಯ್ಸ್ ಕೂಡ ಕೊಟ್ಟು ಇದನ್ನು ಹೇಳಿ ಸ್ಟೋರಿ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಳಿ, ಇದ್ರ ಮೇಲೇನೂ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ಸ್ಕ್ರಿಪ್ಟ್ ನಾವು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಸ್ಕ್ರಿಪ್ಟ್ ನಾವು ಜನ್ರೇಟ್ ಮಾಡಬೇಕು, ಸ್ಟೋರಿ ಹೇಗೆ ಜನ್ರೇಟ್ ಮಾಡಬೇಕು ಅಂತ ನಿಮಗೇನಾದರೂ ತಿಳ್ಕೋಬೇಕು ಅಂದರೆ ಈ ವಿಡಿಯೋದ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ, ನಾವು ಸ್ಟೋರಿ ಹೇಗೆ ಜನ್ರೇಟ್ ಮಾಡೋದು ಅದು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು 100 ಕಮೆಂಟ್ಸ್ ಇದ್ರ ಮೇಲೆ ಬಂದರೆ ನಾನು ಅದರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಡೀಟೇಲಾಗಿ ಹೇಳಿ ಕೊಡ್ತೀನಿ. ಸೊ ಸ್ನೇಹಿತರೆ, ಇದು ತುಂಬ ಒಂದು ಬೆಸ್ಟ್ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ ಇದೆ. ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ ಸ್ನೇಹಿತರು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು, ಈಗ ಇದೆಷ್ಟೆಲ್ಲ ಮಾಡಿ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮೇಲೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಟೋರಿಗೆ ಯಾವ ರೆಸೊಲ್ಯೂಷನ್ ಬೇಕು, ಕಡಿಮೆ ಬೇಕು ಅಂದರೆ ಕಡಿಮೆ 720 ಪಿಕ್ಸಲಲ್ಲಿಯೂ ಇಟ್ಟರೂ ನಡೆಯುತ್ತೆ, ಅದು ಇಟ್ಟರೂ ನಡೆಯುತ್ತೆ. ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂದರೆ 1080 ಪಿಕ್ಸಲ್ನಲ್ಲಿ ಇಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಎಕ್ಸ್ಪೋರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡಿ ನಾನು ತೋರಿಸ್ತೀನಿ ಈ ವಿಡಿಯೋ ಯಾವ ರೀತಿ ಆಗಿದೆ ಅನ್ನೋದು. ಕೊನೆಯಲ್ಲಿ ಇದರ ಔಟ್ಪುಟ್ ಯಾವ ರೀತಿ ಬಂತು ಅನ್ನೋದು ಕೂಡ ಒಂದು ಸ್ವಲ್ಪ ನಾನು ಇಲ್ಲಿ ತೋರಿಸ್ತೀನಿ. ಒಂದು ಸ್ವಲ್ಪ ವೇಟ್ ಮಾಡಿ.